ಶತ್ರುಗಳು ನಿಮ್ಮನ್ನು ಸುತ್ತುವರೆದಾಗ, ನಿಮ್ಮನ್ನೇ ನಾಶ ಮಾಡಲು ಸಂಚು ಹೂಡಿದಾಗ ನೀವೇನು ಮಾಡುತ್ತೀರಿ? ಭಯಪಡುತ್ತೀರಾ ಅಥವಾ ಶರಣಾಗುತ್ತೀರಾ? ಹನುಮಂತನ ಈ ಅದ್ಭುತ ಸಾಹಸವು ಸಂಕಷ್ಟದ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಎಂಬುದಕ್ಕೆ ಜಗತ್ತಿನಲ್ಲೇ ಅತ್ಯುತ್ತಮ ಉದಾಹರಣೆಯಾಗಿದೆ. ರಾವಣನ ಸಭೆಯಲ್ಲಿ ಬಂಧಿಯಾಗಿದ್ದ ಹನುಮಂತನಿಗೆ ಅವಮಾನ ಮಾಡಲು ರಾಕ್ಷಸರು ಒಂದು ಕ್ರೂರ ಉಪಾಯ ಮಾಡಿದರು. ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಆತನನ್ನು ಲಂಕೆಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅವಮಾನಿಸಲು ಯತ್ನಿಸಿದ. ಬೆಂಕಿ ಸುಡುತ್ತಿದ್ದರೆ ಹನುಮಂತನು ಅಳಲಿಲ್ಲ, ಬದಲಿಗೆ ಆ ಬೆಂಕಿಯನ್ನೇ ಲಂಕೆಯನ್ನು ದಹಿಸುವ ಅಸ್ತ್ರವನ್ನಾಗಿ ಮಾಡಿಕೊಂಡನು. ತನ್ನ ಬಾಲವನ್ನು ಬೆಳೆಸಿ ಲಂಕೆಯ ಒಂದೊಂದು ಭವ್ಯ ಕಟ್ಟಡದ ಮೇಲೆ ಹಾರುತ್ತಾ ಇಡೀ ಸೌವರ್ಣ ಲಂಕೆಗೆ ಬೆಂಕಿ ಇಟ್ಟನು. ಶತ್ರು ಹಚ್ಚಿದ ಕಿಡಿಯೇ ಅವರ ವಿನಾಶಕ್ಕೆ ಕಾರಣವಾಯಿತು. ನಮ್ಮ ಜೀವನದಲ್ಲೂ ಅಷ್ಟೇ, ಅವಕಾಶಗಳು ಕೈತಪ್ಪಿದಾಗ ಅಥವಾ ಪರಿಸ್ಥಿತಿ ನಮಗೆ ವಿರುದ್ಧವಾಗಿ ತಿರುಗಿದಾಗ ನಾವು ಧೃತಿಗೆಡುತ್ತೇವೆ. ಆದರೆ ಹನುಮಂತನಿಂದ ಕಲಿಯಬೇಕಾದ ಪಾಠವೆಂದರೆ ಇದ್ದ ಅಲ್ಪ ಸಂಪನ್ಮೂಲವನ್ನೇ ಬಳಸಿ ಹೇಗೆ ವಿಜಯಶಾಲಿಯಾಗುವುದು ಎಂದು. ಶತ್ರುಗಳು ನಿಮ್ಮ ಮೇಲೆ ಎಸೆಯುವ ಕಲ್ಲುಗಳನ್ನೇ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕು. ಸಂಕಷ್ಟದ ಸಮಯದಲ್ಲಿ ಕಂಗೆಡದೆ ಲಭ್ಯವಿರುವ ದಾರಿಯಲ್ಲೇ ಹಾದಿ ಹುಡುಕುವುದೇ ನಿಜವಾದ ಬುದ್ಧಿವಂತಿಕೆ. ಕಾರ್ಯ ಮುಗಿದ ನಂತರ ಹನುಮಂತನು ಸಮುದ್ರದ ತಣ್ಣನೆಯ ನೀರಿನಲ್ಲಿ ತನ್ನ ಬಾಲದ ಬೆಂಕಿಯನ್ನು ಆರಿಸಿಕೊಂಡನು. ಇದು ನಮಗೆ ಕಲಿಸುವ ಪಾಠವೇನೆಂದರೆ, ಎಷ್ಟೇ ದೊಡ್ಡ ಸಾಹಸ ಮಾಡಿದರೂ ಯಶಸ್ಸಿನ ನಂತರ ಮತ್ತೆ ನಮ್ಮ ಮೊದಲಿನ ಶಾಂತ ಸ್ಥಿತಿಗೆ ಮರಳಬೇಕು. ಸಿಟ್ಟು ಮತ್ತು ಆವೇಶವು ಕೇವಲ ಗುರಿ ತಲುಪಲು ಬಳಸುವ ಇಂಧನವಾಗಬೇಕೇ ಹೊರತು ಅದು ನಮ್ಮ ಸ್ವಭಾವವಾಗಬಾರದು. ಪರಿಸ್ಥಿತಿ ಹದಗೆಟ್ಟಾಗ ಧೃತಿಗೆಡಬೇಡಿ, ಹನುಮಂತನಂತೆ ಕ್ರಿಯಾಶೀಲರಾಗಿ. ಸುಂದರಕಾಂಡದ ಈ 5 ಪಾಠಗಳು ನಿಮ್ಮ ಬದುಕಿಗೆ ಸ್ಫೂರ್ತಿಯಾಗಲಿ. ನಿಮ್ಮಲ್ಲಿರುವ ಹನುಮಂತನನ್ನು ಜಾಗೃತಗೊಳಿಸಿ ಗುರಿಯತ್ತ ಸಾಗಿ. ಜೈ ಶ್ರೀರಾಮ್.